ಸರ್ಕಾರ ಪತನ ಎಂದ ಬಿಜೆಪಿಯ ವಿರುದ್ಧ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಕಸ್ಮಾತ್ ಸರ್ಕಾರ ಬಿದ್ದರೆ ಕೇಂದ್ರ ಸರ್ಕಾರವೇ ಪತನವಾಗುತ್ತೆ. ಸರ್ಕಾರ ಬಿದ್ದರೆ ರಾಜ್ಯ ಸರ್ಕಾರ ಅಲ್ಲ ಪತನ ಆಗೋದು, ಕೇಂದ್ರ ಸರ್ಕಾರ. 4 ರಾಜ್ಯಗಳ ಚುನಾವಣೆಯ ಬಳಿಕ ಕೇಂದ್ರ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ. ದರ್ಶನ್ ಫೋಟೋ ಬಗ್ಗೆ ಜೋಶಿಗೆ ಇಷ್ಟೆಲ್ಲ ಮಾಹಿತಿ ಇದೆ, ಇದರಲ್ಲಿ ಅವರದ್ದೇ ಕೈವಾಡ ಇದ್ರೂ ಇರಬಹುದು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಕರ್ನಾಟಕಕ್ಕೆ ಜೋಶಿ ಬಿಜೆಪಿಯ ಕೊಡುಗೆ ಏನು? ಮೋದಿ ರಾತ್ರಿ ಮಲಗುವಾಗ ಕಂಪ್ಯೂಟರ್ ನೋಡ್ತಾರೆ, ಪೆಂಡಿಂಗ್ ವರ್ಕನ್ನು ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ಧಾರವಾಡದ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್. ಅಲ್ಲ, ಅದು ನಾನು ಇವತ್ತು ಬೆಳಗ್ಗೆ ತಾವೇ ಹೇಳಿದೆ, ನನಗೆ ಮಾಹಿತಿ ಇಲ್ಲ ಯಾರೇನು ಮಾತಾಡಿದ್ದಾರೆ. ಬಟ್ ಅವರು ವೈಯಕ್ತಿಕ ವಿಚಾರ. ಬಟ್ ಆ ಥರದ್ದು ನಮ್ಮ ಪಕ್ಷದಲ್ಲಾಗಿರಲಿ, ನಮ್ಮ ಹೈಕಮಾಂಡ್ನಲ್ಲಾಗಿರಲಿ, ರಾಜ್ಯ ಮಟ್ಟದಲ್ಲಾಗಿರಲಿ ಯಾವುದೇ ರೀತಿಯ CM ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾವುದು ಇಲ್ಲೇ ಇಲ್ಲ. ಸೊ ಹಂಗಾಗಿ ವಿಚಾರದಲ್ಲಿ ಯಾರು ಏನು ಮಾತನಾಡ್ತಿದ್ದಾರೆ ನನ್ನ ಗಮನಕ್ಕಿಲ್ಲ. ಯಾರು ಮಾತಾಡಿದ್ರೆ ಇಟ್ ಇಸ್ ಓನ್ಲಿ ದೇರ್ ಇಂಡಿವಿಜುವಲ್ ಒಪಿನಿಯನ್. ಇಟ್ಸ್ ನಥಿಂಗ್ ಟು ಡು ವಿತ್ ದ ಪಾರ್ಟಿ, ನೈದರ್ ವಿತ್ ದಿ ಹೈಕಮಾಂಡ್. ಅಲ್ಲ, ಐಡಿಯಾ ಇಲ್ಲ, ಸತ್ವಾಗ್ಲೂ ಐಡಿಯಾ ಇಲ್ಲ. ಯಾಕಂದರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರದಿಂದ ಸುರ್ಜೇವಾಲಾ ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಬಂದು ಸ್ಪಷ್ಟೀಕರಣ ಕೂಡ ಕೊಟ್ಟು ಹೋಗಿದ್ದಾರೆ. ಆಮೇಲೆ ಹೈಕಮಾಂಡ್ಲಿಂದ ಸಂಪೂರ್ಣವಾದಂಥ ಬೆಂಬಲದಂಥ ಸ್ಪಷ್ಟೀಕರಣ ಮಾಧ್ಯಮದಲ್ಲೇ ಆಗಿದೆ. ಅದಾದ ನಂತರ ಈ ರೀತಿಯಾದಂಥ ವೈಯಕ್ತಿಕ ಅಭಿಪ್ರಾಯಗಳು ಅದು ನನಗೆ ಗೊತ್ತಿಲ್ಲ. ಬಟ್ ಅವ್ರನ್ನೇ ನೀವು ಕೇಳಬೇಕು. ಸೊ ಐ ಆಮ್ ರಿಯಲಿ ನಾಟ್ ಅವೇರ್ ಆಫ್ ದಿಸ್. BJP ಅವರಿಗೆ ದೀಪಾವಳಿ ಒಳಗೆ ಬೀಳ್ತದೋ, ದೀಪಾವಳಿ ಆದ್ಮೇಲೆ ಬೀಳ್ತದೋ, ಅದಕ್ಕೆ ನಾವು ಹೆಂಗೆ ಉತ್ತರ ಕೊಡೋಣ್ರಿ? ಅವ್ರು ಮೊದಲಿಂದನೂ ಭವಿಷ್ಯವಾಣಿ ನಡೀತದ್ರಿ. ಈಗ ಆಲ್ಮೋಸ್ಟ್ 1.5 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು. ಬರೀ ಇದ್ರ ಬಗ್ಗೆನೇ ಮಾತನಾಡಿದ್ರೆ, ಬೇರೆ ಯಾವುದೋ ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡಿಲ್ಲ. ಹಾಗಾಗಿ ನಾನು ಐ ಡೋಂಟ್ ಥಿಂಕ್ ಐ ಶುಡ್ ಕಮೆಂಟ್ ಆನ್ ಇಟ್. ಸರ್ಕಾರಕ್ಕೆ ಏನೂ ಆಗಲ್ಲ ಸರ್, 5 ವರ್ಷ ಸುಭದ್ರವಾಗಿರುತ್ತೆ ಸರ್. ಸರ್ಕಾರ 5 ವರ್ಷ ಸುಭದ್ರವಾಗಿರ್ತದೆ. 136 ಸೀಟ್ ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ. ಹಂಗೇನೋ ಆಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು, ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ. ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರ್ಬೇಕು ಅದ್ರಾಗ. ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರದೇ ಕೈವಾಡ ಇರ್ಬೇಕು. ಯಾಕಂದ್ರೆ ಇಷ್ಟು ಡೀಪಾಗಿ ಯಾರು ಬಿಟ್ಟಾರೆ ಯಾರಿಲ್ಲ ಅಂತ ಇಷ್ಟು ಮಾಹಿತಿ ಅವ್ರಿಗಿದ್ರೆ ನನ್ನ ಪ್ರಕಾರ ಅವ್ರದ್ದೇ ಕೈವಾಡ ಇರ್ಬೋದು. ಯಾರ್ದು? ಜೋಶಿ ಅವ್ರದ್ದು ಇರ್ಬೋದು. ಯಾಕಂದ್ರೆ ಮತ್ತೆ ಇಷ್ಟು ಡೀಟೇಲ್ ಆಗಿ ಇವ್ರಿಗೆ ಹೆಂಗೆ ಗುರುತು ಯಾರು ಬಿಟ್ಟಾರೆ ಯಾರಲ್ಲ, ಫೋಟೋ ಯಾರು ಬಿಟ್ಟಾರೆ. ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದ್ ಬದಲು ಫೋಟೋ ಯಾರು ಬಿಟ್ಟಾರೆ, ಫೋಟೋ ಇವರೇ ಬಿಟ್ಟಾರೆ, ಇಂಥವಕ್ಕೆ ಇವ್ರು ಮಾತಾಡೋದು ನಾವೇನು ಉತ್ತರ ಕೊಡೋದು? ಅದಕ್ಕೆ ಐ ಫೀಲ್ ಪರ್ಸನಲಿ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್. ಇವ್ರ ಕಡೆ ಯಾರು ಬಿಟ್ಟಿದ್ದಾರೋ, ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದಾರೆ ನೀವು ಅವ್ರನ್ನೇ ಕೇಳ್ಬೇಕು. ನಾನು ಅದ್ರ ಬಗ್ಗೆ ಚರ್ಚೆ. ವಾಲ್ಮೀಕಿ ಹಗರಣಗಳನ್ನ ಡೈವರ್ಟ್ ಮಾಡಕ ದರ್ಶನ್ ವಿಚಾರವನ್ನ ಮುನ್ನೆಲೆಗೆ ತರ್ತಿದೆ ಸರ್ಕಾರ. ಅಲ್ರಿ, ಡೈವರ್ಟ್ ನಾವೆಲ್ಲಿ ಮಾಡ್ತಾ ಇದ್ದೀವಿ? ವೇರ್ ಇಸ್ ಕ್ವಶನ್ ಆಫ್ ವಿ ಡೈವರ್ಟಿಂಗ್? ವೈ ಶುಡ್ ವಿ ಡೈವರ್ಟ್ ಮಾಡೋಕ್ಕೇನೈತೆ? ಓಪನ್ ಆಗೈತೆ. ಈಗ ಅವ್ರನ್ನೇ ಕೇಳಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದಿರಿಸ್ಕೊಂಡು ಮೂಡ ಹಗರಣ ಬಗ್ಗೆ ಪಾಯಿಂಟ್ 1 ಕೇಳ್ರಲ್ಲ ಅವರಿಗೆ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಡಿಸಿ ಕೇಳ್ರಿ. ಓನರ್ಶಿಪ್ ಪ್ರಾಬ್ಲಮ್ ಇದೆಯಾ? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ? 125 ಸೀಟಿಗೆ ನೀವು ಪಾದಯಾತ್ರೆ ಮಾಡಿದಿರ, ಬರ 14 ಸೈಟಿಗೆ ಪಾದಯಾತ್ರೆ ಮಾಡಿದಿರ. ಸರ್ಕಾರ ಅವ್ರದ್ದೇ, ಗೋವಾ ಅವ್ರದ್ದೇ, ಮಹಾರಾಷ್ಟ್ರ ಅವ್ರದ್ದೇ ಇತ್ತು, ಕರ್ನಾಟಕನೂ ಅವ್ರದ್ದೇ ಇತ್ತು, ಕೇಂದ್ರದಲ್ಲಿ ಅವರೇ ಇತ್ತು. ಆಯಿತಾ? ಯಾವುದೇ ರೀತಿಯ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಲಿಲ್ಲ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಮೊನ್ನೆ ಇಲ್ಲೊಂದು ಪವರ್ ಲೈನ್ ಹೋಗ್ಲಿಕ್ಕೆ ಗೋವಾದವ್ರಿಗೆ ಕೊಟ್ಟಿರಲಿಲ್ಲ. ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳ್ಬೇಕಲ್ವಾ? ಇಲ್ಲಿ ರಾಜ್ಯ ಸರ್ಕಾರ ಇನ್ನು ಅಪ್ರೂವನೇ ಕೊಟ್ಟಿಲ್ಲ. ಇಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಅವರು ಡೀಮ್ಡ್ ಥರ ಕೊಟ್ಟಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಡೀಮ್ ಥರ ಕೊಟ್ಬಿಟ್ಟಿದ್ದಾರೆ. ಯಾಕೆ ಕೊಟ್ಟರು? ಎದಕ್ಕೆ ಕೊಟ್ಟರು? ಮತ್ತು ಕರ್ನಾಟಕ ಜನಕ್ಕೆ ಅರ್ಥ ಮಾಡ್ಕೋಬೇಕು. ಮತ್ತು BJP ಕೊಡುಗೆ ಏನಿದೆ ಕರ್ನಾಟಕ ಜನಕ್ಕೆ? ಪ್ರಹ್ಲಾದ್ ಜೋಶಿ ಅವ್ರ ಕೊಡುಗೆ ಏನಿದೆ? ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಅಕ್ಕಿ ಬಗ್ಗೆ ಯಾರು ಹೇಳಿ ಕೇಳ್ರಿ ಮಾತಾಡಕ್ಕೆ ನಿಮಗೆ? ನೀವು ಫಸ್ಟ್ ಅದಕ್ಕೆ ಕೇಳ್ರಿ. ಸರ್, ಅಕ್ಕಿ ಮೇಲೆ ಇರಲಿ, ಇದ್ರ ಬಗ್ಗೆ ಉತ್ತರ ಕೊಡ್ರಿ ಅಂತ ಹೇಳ್ರಿ. ಏನು ಕೇಳ್ತಾರೆ ನೋಡೋಣ.